ನಮಸ್ಕಾರ RCB ಮಂದಿಗೆ, ನಾನು ನಿಮ್ಮ ಲೈಫ್ ರಾಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ RCB ಮ್ಯಾನೇಜ್ಮೆಂಟ್ ಎಷ್ಟು ಸೂಪರ್ ಆಗಿದೆ ಅಂದರೆ, ನಿನ್ನೆ ಮನೆ ನಡೆದ IPL ಹರಾಜಿನಲ್ಲಿ ಎಷ್ಟು ಸದ್ದು ಮಾಡಿದ್ದು ನಿಮಗೆಲ್ಲ ಗೊತ್ತು. ಇನ್ನು RCB ಅಭಿಮಾನಿಗೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಅದರ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ. ಈ ಸಲ RCB ಮ್ಯಾನೇಜ್ಮೆಂಟ್ ಈ ರೀತಿ ಹರಾಜಿನಲ್ಲಿ ಆಟಗಾರರನ್ನು ಕೊಂಡುಕೊಳ್ಳುತ್ತದಂತ ಯಾರು ಊಹಿಸಲಿಲ್ಲ, ಯಾರು ಕೂಡ ಅಂದಾಜೆ ಮಾಡಿರಲಿಲ್ಲ. ಇಷ್ಟು ವರ್ಷದಿಂದ RCB IPL ನಲ್ಲಿ ವಿನ್ ಆಗದಿದ್ದಕ್ಕೆ ಕಾರಣ ಇವರ ಅಹಂಕಾರವೇ ಕಾರಣ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಇನ್ನು RCB ಆಟಗಾರರ ಮೇಲೆ ದೂರ ಏನು ಪ್ರಯೋಜನವಿಲ್ಲ. ಇನ್ನು ಇಷ್ಟು ವರ್ಷದಾದರೂ RCB ಕಪ್ಪು ಗೆಲ್ಲದಿದ್ದರೂ ಸ್ಥಳೀಯ ಆಟಗಾರರಿಗೆ ಅವಕಾಶವನ್ನು ಕೊಡಬೇಕೆಂದು ಎಲ್ಲರ ಆಸೆಯಾಗಿತ್ತು. ಈ ಸಲ ಆದರೂ ಹರಾಜಿನಲ್ಲಿ KL ರಾಹುಲನ್ನು ಕೊಂಡುಕೊಳ್ಳುತ್ತಾರೆಂದು ಆಸೆ ಪಟ್ಟಿದ್ದರು. ಆದರೆ RCB ಮ್ಯಾನೇಜ್ಮೆಂಟ್ ಅವರನ್ನು ಕೊಂಡುಕೊಳ್ಳುವ ಅವಕಾಶವಿದ್ದರೂ ಹರಾಜಿನಲ್ಲಿ ಅವರನ್ನು ಕೊಂಡುಕೊಳ್ಳಲಿಲ್ಲ. ಇನ್ನು ವೆಂಕಟೇಶ್ ಅಯ್ಯರ್ಗೆ 22 ಕೋಟಿವರೆಗೂ ಹರಾಜಿನಲ್ಲಿ ಕೂಗಿದರು. ಇನ್ನು ಕೇವಲ KL ರಾಹುಲ್ಗೆ 14 ಕೋಟಿಗೆ ಬೇರೆಯವರಿಗೆ ಸೇಲ್ ಆದನು. ಇವೆಲ್ಲವನ್ನು ಗಮನಿಸಿದ RCB ಫ್ಯಾನ್ಸ್ಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ, ಇನ್ನು RCB ಮ್ಯಾನೇಜ್ಮೆಂಟ್ ವಿರುದ್ಧ ರಾಬಿನ್ ಉತ್ತಪ್ಪರು ಜಿಯೋ ಸಿನಿಮಾದೊಂದಿಗೆ ಮಾತನಾಡಿ, RCB ತಂಡಕ್ಕೆ ಕನ್ನಡಿಗರನ್ನು ಕೊಂಡುಕೊಳ್ಳುವ ಅವಕಾಶವಿದ್ದರೂ ಆಟಗಾರರನ್ನು ಕೊಂಡುಕೊಳ್ಳದಿದ್ದಕ್ಕೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಈ ಹಿಂದೆ ಅನಿಲ್ ಕುಂಬ್ಳೆ ಅವರು RCB ಮ್ಯಾನೇಜ್ಮೆಂಟ್ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವೆಲ್ಲ ಬೆಳವಣಿಗೆಯನ್ನು ಕಂಡು RCB ಮ್ಯಾನೇಜ್ಮೆಂಟ್ ಕೊನೆಗೆ RCB ಅಭಿಮಾನಿಗಳ ಆಕ್ರೋಶವನ್ನು ತಣ್ಣಗಾಗಿಸಲು ಕರ್ನಾಟಕದ ಆಟಗಾರರಾದ ಪಡಿಕ್ಕಲ್ ಮತ್ತು ಮನುಜ್ ಪಾಂಡೆಯನ್ನು ಕೊನೆಯದಾಗಿ ಕೊಂಡುಕೊಂಡರು. ಇವೆಲ್ಲ ಮಾಡುವುದು ಮೇಲ್ನೋಟಕ್ಕೆ ಕಾಣುವಂತೆ ಇಬ್ಬರು ಆಟಗಾರರನ್ನು ಕೊಂಡುಕೊಂಡಿದ್ದಾರೆ. ಇನ್ನು ಆಟದಲ್ಲಿ ಅವಕಾಶ ಕೊಡ್ತಾರೋ ಇಲ್ಲೋ ಎಂದು ಮತ್ತು ಇಲ್ಲ ಬೆಂಚ್ ಕಾಯಿಸ್ತಾರೋ ಎಂದು ನೋಡಬೇಕು. ಇನ್ನು RCB ತಂಡದಲ್ಲಿ ಸೇರಿದವರನ್ನು ನೋಡಿದರೆ ಲಿಯೋಮ್ ಲಿವಿಂಗ್ಸ್ಟನ್ ಇವರನ್ನು 8.75 ಕೋಟಿಗೆ ಖರೀದಿಸಿದ್ದಾರೆ. ಫಿಲ್ ಸಾಲ್ಟನ್ನು 11.5 ಕೋಟಿಗೆ ಖರೀದಿಸಿದ್ದಾರೆ. ಜೋಶ್ ಹಜಲ್ವುಡ್ವನ್ನು 12.5 ಕೋಟಿಗೆ ಖರೀದಿಸಿದ್ದಾರೆ. ಇನ್ನು ಜಿತೇಶ್ ಶರ್ಮಾವನ್ನು 11 ಕೋಟಿಗೆ ಖರೀದಿಸಿದ್ದಾರೆ. ರಸಿಕ್ ಚಾರ್ 6 ಕೋಟಿಗೆ ಖರೀದಿಸಿದ್ದಾರೆ. ಸುರೇಶ್ ಶರ್ಮಾ ಅವರನ್ನ 2.60 ಕೋಟಿಗೆ ಖರೀದಿಸಿದ್ದಾರೆ. ಇನ್ನು ಸನ್ರೈಸ್ ಹೈದರಾಬಾದ್ನ ಸ್ಟಾರ್ ಬೌಲರ್ ಆದ ಭುವನೇಶ್ ಕುಮಾರ್ ಅವರನ್ನು 10.75 ಕೋಟಿಗೆ ಖರೀದಿಸಿದ್ದಾರೆ. ಇನ್ನು ಕೃಣಾಲ್ ಪಾಂಡ್ಯವನ್ನು 5.75 ಕೋಟಿಗೆ ಖರೀದಿಸಿದ್ದಾರೆ. ಹೋದ ಬಾರಿ ಬೌಲಿಂಗ್ನಲ್ಲಿ ಮ್ಯಾಜಿಕ್ ಮಾಡಿದ್ದ ಪೃಥ್ವಿ ಸಿಂಗ್ ಅವರನ್ನು ಕೇವಲ 50 ಲಕ್ಷಕ್ಕೆ ಖರೀದಿಸಿದ್ದಾರೆ. ಇನ್ನು ಟಿಮ್ ಡೇವಿಡ್ ಅನ್ನು 3 ಕೋಟಿಗೆ ಖರೀದಿಸಿದ್ದಾರೆ. ಜಾಕೋಬ್ ಬೆಥೆಲ್ ಅನ್ನು 2.60 ಕೋಟಿಗೆ ಖರೀದಿಸಿದ್ದಾರೆ. ರೊಮಾರಿಯೋ ಶೆಪರ್ಡ್ ಅನ್ನು 1.50 ಕೋಟಿಗೆ ಖರೀದಿಸಿದ್ದಾರೆ. ನುವಾನ್ ತುಷಾರ್ ಅವರನ್ನು 1.60 ಕೋಟಿಗೆ ಖರೀದಿಸಿದ್ದಾರೆ. ಕರ್ನಾಟಕದ ಆಟಗಾರರಾದ ದೇವದಾಸ್ ಪಡಿಕ್ಕಲ್ 2 ಕೋಟಿಗೆ ಖರೀದಿಸಿದ್ದಾರೆ. ಇನ್ನೊಬ್ಬ ಕರ್ನಾಟಕದ ಆಟಗಾರರಾದ ಮನುಜ್ ಪಾಂಡೆಗೆ 30 ಲಕ್ಷ ಕೊಟ್ಟು ಖರೀದಿಸಿದ್ದಾರೆ. ಇನ್ನೊಬ್ಬ ಬೌಲರ್ ಆದ ಲುಂಗಿ ಇಂಗಡಿಗೆ 1 ಕೋಟಿ ಕೊಟ್ಟು ಖರೀದಿಸಿದ್ದಾರೆ. ಇನ್ನು ಅಭಿನಂದನ್ ಸಿಂಗ್ ಅನ್ನು 30 ಲಕ್ಷಕ್ಕೆ ಖರೀದಿಸಿದ್ದಾರೆ. ಇನ್ನು ಕೊನೆಯದಾಗಿ ಮೋಹಿತ್ ರತಿ ಎಂಬ ಆಟಗಾರರನ್ನು 30 ಲಕ್ಷಕ್ಕೆ ಖರೀದಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲ್ ಅನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.